ಮೀನ ರಾಶಿಯವರೇ, ಹೊಸ ವರ್ಷ 2026 ನಿಮ್ಮ ಜೀವನದಲ್ಲಿ ಭಾವನೆ, ಆತ್ಮಜ್ಞಾನ ಮತ್ತು ಆಂತರಿಕ ಶಾಂತಿಯೊಂದಿಗೆ ಆರಂಭವಾಗುತ್ತಿದೆ. ಜನವರಿ ತಿಂಗಳು ನೀವು ನಿಮ್ಮೊಳಗಿನ ಧ್ವನಿಯನ್ನು ಕೇಳಿಕೊಳ್ಳುವ ಸಮಯವಾಗಿದೆ. ಇಷ್ಟು ದಿನ ಗೊಂದಲದಲ್ಲಿದ್ದ ವಿಷಯಗಳಿಗೆ ನಿಧಾನವಾಗಿ ಸ್ಪಷ್ಟತೆ ಬರಲು ಆರಂಭವಾಗುತ್ತದೆ. ನಿಮ್ಮ ಸಂವೇದನಾಶೀಲ ಸ್ವಭಾವ ಈ ತಿಂಗಳಲ್ಲಿ ನಿಮ್ಮ ಶಕ್ತಿಯಾಗಬಹುದು, ಆದರೆ ಅದನ್ನು ಸಮತೋಲನದಿಂದ ಬಳಸುವುದು ಅಗತ್ಯ. ಜನವರಿ ತಿಂಗಳು ಮೀನ ರಾಶಿಯವರಿಗೆ ಆಂತರಿಕ ಪ್ರಯಾಣದ ತಿಂಗಳು. ನೀವು ಹೊರಗಿನ ಜಗತ್ತಿಗಿಂತ ನಿಮ್ಮ ಮನಸ್ಸಿನೊಳಗೆ ಹೆಚ್ಚು ಸಮಯ ಕಳೆಯಬಹುದು. ಕೆಲ ಸಂದರ್ಭಗಳಲ್ಲಿ ಅತಿಯಾದ ಕಲ್ಪನೆ ಅಥವಾ ಭಾವನಾತ್ಮಕತೆ ನಿಮಗೆ ತೊಂದರೆ ನೀಡಬಹುದು. ಆದರೆ ಅದೇ ಭಾವನೆಗಳು ಸರಿಯಾದ ದಾರಿಯಲ್ಲಿ ಬಳಸಿದರೆ ಸೃಜನಶೀಲತೆ ಮತ್ತು ಶಾಂತಿಯನ್ನು ನೀಡುತ್ತವೆ. ವಾಸ್ತವಿಕತೆ ಮತ್ತು ಭಾವನೆಗಳ ನಡುವಿನ ಸಮತೋಲನವೇ ಈ ತಿಂಗಳ ಮುಖ್ಯ ಪಾಠ. ಉದ್ಯೋಗ ಮತ್ತು ವೃತ್ತಿ ಜೀವನ. ಉದ್ಯೋಗದಲ್ಲಿರುವ ಮೀನ ರಾಶಿಯವರಿಗೆ ಜನವರಿ ತಿಂಗಳು ನಿಧಾನವಾದ ಪ್ರಗತಿಯ ಸಮಯ. ನಿಮ್ಮ ಕೆಲಸದ ಶೈಲಿ ಮೃದು ಮತ್ತು ಶಾಂತವಾಗಿರುತ್ತದೆ. ಕೆಲ ಸಂದರ್ಭಗಳಲ್ಲಿ ನಿಮ್ಮ ಪ್ರಯತ್ನಗಳಿಗೆ ತಕ್ಷಣದ ಗುರುತಿಸಿಕೆ ಸಿಗದಿರಬಹುದು, ಆದರೆ ನಿಮ್ಮ ನಿಷ್ಠೆ ಮತ್ತು ಸಹನೆ ಮುಂದಿನ ದಿನಗಳಲ್ಲಿ ಫಲ ನೀಡುತ್ತದೆ. ಉದ್ಯೋಗ ಬದಲಾವಣೆ ಬಗ್ಗೆ ಯೋಚಿಸುತ್ತಿರುವವರು ಈ ತಿಂಗಳಲ್ಲಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವುದನ್ನು ಮುಂದೂಡುವುದು ಒಳಿತು. ಸ್ವ-ಉದ್ಯೋಗ ಮತ್ತು ವ್ಯಾಪಾರದಲ್ಲಿರುವವರಿಗೆ ಸೃಜನಶೀಲ ಆಲೋಚನೆಗಳು ಮೂಡಬಹುದು, ಆದರೆ ಹಣಕಾಸಿನ ವಿಷಯಗಳಲ್ಲಿ ಅತಿಯಾದ ಭಾವನಾತ್ಮಕ ನಿರ್ಧಾರಗಳನ್ನು ತಪ್ಪಿಸಬೇಕು. ಪ್ರೀತಿ ಮತ್ತು ಸಂಬಂಧಗಳು. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಜನವರಿ ತಿಂಗಳು ಮೀನ ರಾಶಿಯವರಿಗೆ ಭಾವನಾತ್ಮಕವಾಗಿದೆ. ನಿಮ್ಮ ಸಹಾನುಭೂತಿ ಮತ್ತು ಕಾಳಜಿ ಸಂಬಂಧಗಳಿಗೆ ಮೃದುತನ ನೀಡುತ್ತದೆ, ಆದರೆ ನಿಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಳ್ಳದವರಿಂದ ನೋವು ಅನುಭವಿಸುವ ಸಾಧ್ಯತೆಯಿದೆ. ವಿವಾಹಿತರಿಗೆ ಪರಸ್ಪರ ಮನಸ್ಸು ತಿಳಿದುಕೊಳ್ಳುವ ಅಗತ್ಯ ಹೆಚ್ಚಾಗುತ್ತದೆ. ಮೌನ ಮತ್ತು ಸಹನೆಯಿಂದ ಸಂಬಂಧಗಳು ಗಟ್ಟಿಯಾಗುತ್ತವೆ. ಅವಿವಾಹಿತರಿಗೆ ಆಳವಾದ ಆಕರ್ಷಣೆ ಸಾಧ್ಯ, ಆದರೆ ಭವಿಷ್ಯದ ಬಗ್ಗೆ ಯೋಚಿಸಿ ನಿಧಾನವಾಗಿ ಮುಂದುವರಿಯುವುದು ಒಳಿತು. ಆರೋಗ್ಯ. ಆರೋಗ್ಯದ ದೃಷ್ಟಿಯಿಂದ ಜನವರಿ ತಿಂಗಳು ಮೀನ ರಾಶಿಯವರಿಗೆ ಎಚ್ಚರಿಕೆಯ ಸಮಯ. ಮಾನಸಿಕ ಒತ್ತಡ, ಭಾವನಾತ್ಮಕ ದಣಿವು ಅಥವಾ ಶಕ್ತಿಯ ಕೊರತೆ ಕಾಣಿಸಿಕೊಳ್ಳಬಹುದು. ನಿದ್ರೆಯ ಕೊರತೆ ಮತ್ತು ಅಕ್ರಮ ಜೀವನ ಕ್ರಮ ಸಮಸ್ಯೆಗಳನ್ನು ಹೆಚ್ಚಿಸಬಹುದು. ನಿಯಮಿತ ವಿಶ್ರಾಂತಿ, ಸಮರ್ಪಕ ಆಹಾರ ಮತ್ತು ಶಾಂತ ಚಟುವಟಿಕೆಗಳು ನಿಮ್ಮ ಆರೋಗ್ಯಕ್ಕೆ ಸಹಾಯ ಮಾಡುತ್ತವೆ. ನಿಮ್ಮ ಮನಸ್ಸಿನ ಆರೈಕೆಗೆ ವಿಶೇಷ ಗಮನ ಕೊಡಬೇಕು. ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಜನವರಿ ತಿಂಗಳು ಕಲ್ಪನಾಶಕ್ತಿ ಮತ್ತು ಕಲಿಕೆಯ ಸಮಯ. ವಿಷಯಗಳನ್ನು ಭಾವನಾತ್ಮಕವಾಗಿ ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ, ಆದರೆ ಏಕಾಗ್ರತೆಯ ಕೊರತೆ ಸಮಸ್ಯೆಯಾಗಬಹುದು. ಅಧ್ಯಯನಕ್ಕೆ ನಿಯಮಿತ ವೇಳಾಪಟ್ಟಿ ರೂಪಿಸಿಕೊಂಡರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಕಲಾ ಮತ್ತು ಸೃಜನಶೀಲ ಕ್ಷೇತ್ರಗಳಲ್ಲಿ ಆಸಕ್ತಿಯಿರುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತೇಜನ ನೀಡುತ್ತದೆ. ಕುಟುಂಬ ಮತ್ತು ಸಾಮಾಜಿಕ ಜೀವನ. ಕುಟುಂಬ ಜೀವನದಲ್ಲಿ ಜನವರಿ ತಿಂಗಳು ಮೀನ ರಾಶಿಯವರಿಗೆ ಸಹಾನುಭೂತಿ ಮತ್ತು ಬೆಂಬಲವನ್ನು ನೀಡುತ್ತದೆ. ಕುಟುಂಬದವರು ನಿಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ, ಆದರೆ ಕೆಲ ಸಂದರ್ಭಗಳಲ್ಲಿ ನೀವು ಅತಿಯಾಗಿ ಒಳಗೊಳ್ಳುವ ಸ್ವಭಾವವನ್ನು ನಿಯಂತ್ರಿಸಬೇಕು. ಸಾಮಾಜಿಕ ಜೀವನದಲ್ಲಿ ನೀವು ಮೃದು ಮತ್ತು ಸಹೃದಯ ವ್ಯಕ್ತಿಯಾಗಿ ಗುರುತಿಸಲ್ಪಡುತ್ತೀರಿ, ಆದರೆ ಎಲ್ಲರ ಸಮಸ್ಯೆಗಳನ್ನು ನಿಮ್ಮದಾಗಿ ತೆಗೆದುಕೊಳ್ಳದೆ ನಿಮ್ಮ ಮಿತಿಯನ್ನು ಅರಿಯುವುದು ಮುಖ್ಯ. ಮೀನ ರಾಶಿಯವರೇ, ಜನವರಿ 2026 ನಿಮ್ಮ ಜೀವನದಲ್ಲಿ ಆಂತರಿಕ ಶಾಂತಿ ಮತ್ತು ಆತ್ಮಜ್ಞಾನವನ್ನು ಹೆಚ್ಚಿಸುವ ತಿಂಗಳು. ನಿಮ್ಮ ಭಾವನೆಗಳು ನಿಮ್ಮ ಶಕ್ತಿಯಾಗಬಹುದು, ಆದರೆ ಅದಕ್ಕೆ ವಿವೇಕ ಮತ್ತು ಸಮತೋಲನ ಜೊತೆಯಾಗಬೇಕು. ನೀವು ನಿಮ್ಮೊಳಗಿನ ಧ್ವನಿಯನ್ನು ನಂಬಿ ಶಾಂತವಾಗಿ ಮುಂದುವರಿದರೆ ಈ ತಿಂಗಳು ನಿಮಗೆ ಸರಿಯಾದ ದಿಕ್ಕನ್ನು ತೋರಿಸುತ್ತದೆ. ಈ ತಿಂಗಳು ನಿಮಗೆ ಜೀವನವನ್ನು ಆಳವಾಗಿ ಅರಿಯುವ ಅವಕಾಶವನ್ನು ನೀಡುತ್ತದೆ.